ಮಂಜಗಿರಿ ಜಯಪ್ರಕಾಶ್ ಮತ್ತು ಸಾಕೇತ್ ರಂಗನ್ ಪರಿಚಯ ಆಗ್ತಾರೆ. ಅವರ ಪ್ರಭಾವಕ್ಕೊಳಗಾಗಿ ನಾನು ನನ್ನ ವ್ಯಾಸಂಗನೇ ಮೊಟಕುಗೊಳಿಸಿ ನಾನು ಫುಲ್ ಟೈಮ್ ಕಾರ್ಯಕರ್ತನಾಗಿ ಅವ್ರ ಜೊತೆ ಹೊರಟು ಬಿಡ್ತೀನಿ ಬ್ಯಾಗ್ ಎತ್ಕೊಂಡು. ಜನಚಳವಳಿ ಜೊತೆಗೆ ಮಿಲಿಟೆಂಟ್ ಕೆಲಸಗಳು ಮಾಡ್ಕೊಂಬರುತ್ತೆ. ಹಂಗಾಗಿ KVRನ 94-95 ಇರಬಹುದು. KVRಯಿಂದ ನಾವು ಶಸ್ತ್ರನ ಕೈಗೆತ್ಕೋಬೇಕು ಅಂತ ಒಂದು ತೀರ್ಮಾನ ಆಗುತ್ತೆ ಸ್ಟೇಟ್ ಕಮಿಟಿಲಿ. ಮೊದಲನೇ ಬಾರಿಗೆ MG ರೋಡಲ್ಲಿ ಒಂದು ಸೋಲ್ ಫಾರ್ಮಟೈಸ್ಗಳ ಕಂಪ್ನಿಗೆ ಒಂದು 5ನೇ ಫ್ಲೋರ್ ಲಕ್ಷ್ಮಿ ಕಾಂಪ್ಲೆಕ್ಸಲ್ಲಿರುತ್ತೆ. ಆ ಕಂಪ್ನಿ ಮೇಲೆ ದಾಳಿ ಆಗುತ್ತೆ. ಆಂಧ್ರದ ಒಬ್ಬ MLA, ದೊಡ್ಡ ಭೂಮಾಲೀಕ, ಕರ್ನಾಟಕ ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಅವನಿಗೆ ನಾವು ಹೋರಾಟ ಚಳವಳಿ ಮುಖಾಂತರ ಬುದ್ಧಿ ಕಲಿಯೋಣ, ಫಿಸಿಕಲಿ ಅವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕಂತ ದೈಹಿಕ ಅಲ್ಲೇ ಅದು ಮಾಡೋದು. ಅವ್ರಿಗೆ ಕುಜನೇಗೌಡರು ಪೊಲೀಸವ್ರಿಗೆ ಹಾಕ್ಕೊಂಡು 10 ವರ್ಷ ಜೈಲಲ್ಲಿ ಪಾಪ ರಿಲೀಸ್ ಆಗ್ತಾರೆ. ಸಿರಿಮನೆ ನಾಗರಾಜು ಒಂದು 7-8 ವರ್ಷ ಜೈಲಲ್ಲಿ ಇರ್ತಾರೆ. ಆಗ KVR ಸ್ವಲ್ಪ 2 ಭಾಗ ಆಗುತ್ತೆ. ಈಚೆ ಇರೋರು ಒಂದು ಟೀಮ್, ಒಳಗೊಂದು ಟೀಮ್ ಆಗುತ್ತೆ. ಆವಾಗ ಅದೇ ಟೈಮಲ್ಲಿ ಬ್ಯಾನ್ ಆಗೋದು KVR. ನೀವು 2 ಭಾಗದಲ್ಲಿ ಯಾವ ಭಾಗ ಇತ್ತು? ಲಂಕೇಶ್ ಪತ್ರಿಕೆಯಲ್ಲಿ ಇದ್ದವರು ಮತ್ತೆ ಬರ್ತಾ ಇದ್ದವರೆಲ್ಲ ಯಾರು ಕೂಡ ನಕ್ಸಲ್ ಒಂದು ಮೂವ್ಮೆಂಟ್ಗೆ ಹೌದು ಹೌದು ಹೌದು. ಇವನ್ ಲಂಕೇಶ್ ಕೂಡ ಹೌದು ಕ್ಯಾನ್ಸರ್ ಅಂತ ಹೇಳಿ ಹೌದು 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 ಹೌದು. ಅವ್ರಿಗೆ ತಕ್ಷಣ ಈ ಒಂದು ಇದಕ್ಕೆ ಟೀಮ್ ಹೆಂಗ್ ಬಂದಿರಲಿಲ್ಲ? ಪಾರ್ವತೀಶು ಪಂಚಾಯತ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರ್ಕಾರ ಪಾರ್ವತೀಶನ ಚಳವಳಿ ಹೋರಾಟದ ಹಿನ್ನೆಲೆಗಳೆಲ್ಲ ನೋಡಿ ನಕ್ಸಲ್ ಅಂತ ಸರ್ಕಾರ ಪಾರ್ವತೀಶನ ಕೆಲಸದಿಂದ ತೆಗೆದ ವಜಾ ಮಾಡಕ್ಕೆ ಗೌರಿ ಲಂಕೇಶ್ ಅವರು ನಿಮ್ಮ ಅವರ ಸಂಬಂಧ ತುಂಬ ಆತ್ಮೀಯದ ಒಡನಾಟ ಇತ್ತು ಅವ್ರ ಹತ್ರ. ನನಗೆ ನಕ್ಸಲ್ ಮೂವ್ಮೆಂಟ್ಗೆ ಗೌರಿ ಮೇಡಮ್ ಏನು ಮಾಡಿದ್ರೆ ಅವರು ಚಳವಳಿ ನಕ್ಸಲ್ ಮೂವ್ಮೆಂಟಲ್ಲಿ ಶಸ್ತ್ರಾಸ್ತ್ರ ಹೋರಾಟ ಯಾರು ಮಾಡ್ತಿದ್ರು ಅವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಬರೋ ಪ್ರಯತ್ನ ಮಾಡಿದ್ದು ಅಷ್ಟೇ. ಯಾಕೆ ವೀಕ್ಷಕರೇ ನಮಸ್ಕಾರ, ಪೀಪಲ್ ಟಿವಿಗೆ ಸ್ವಾಗತ. ನಾನು VR ಕಾರ್ಪೆಂಟರ್. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷವಾದ ಗೆಸ್ಟ್ ಇದ್ದಾರೆ. ಆ ಗೆಸ್ಟು ಕರ್ನಾಟಕದ ಜನ ಚಳವಳಿ ಮತ್ತು ಎಡಪಂಥೀಯ ಚಳವಳಿಯಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದಂಥ ಮನುಷ್ಯ. ಆತ ನನ್ನ ತುಂಬ ಕ್ಲೋಸ್ ಫ್ರೆಂಡು. ಅವ್ರನ್ನ ಈ ಚಾನಲ್ಗೆ ಕರೆದು ಇಂಟರ್ವ್ಯೂ ಮಾಡ್ತಾ ಇರೋ ನನಗೊಂದು ವಿಶೇಷವಾದ ಪ್ರೋಗ್ರಾಮ್ ಇದೆ. ಸೊ ಇವಾಗ ನೇರವಾಗಿ ಅವ್ರದ್ದು ಪರಿಚಯ ಮಾಡ್ತೀನಿ. ಅವ್ರ ಹೆಸರು ಚೇವಾಲ್ ಅಂತ. ಚೇ ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಚೆಗುವಾರ, ಕ್ಯೂಬಾದ ಕ್ರಾಂತಿಕಾರಿ, ಆಮೇಲೆ ಫಿಡೆಲ್ ಕ್ಯಾಸ್ಟ್ರೋನ ಸ್ನೇಹಿತ, ಮತ್ತು ಅವ್ರ ಜೊತೆಗೆ ಬಂಡುಕೋರ ಆಗಿತ್ತು. ಅಂತ ಒಂದು ಚೇ ಅನ್ನೋ ಒಂದು ಚೆಗುವಾರ ಹೆಸರಲ್ಲಿರುವಂಥ ಚೇ ಅನ್ನು ತಗೊಂಡು ಚೇ ಅಂದರೆ ಪ್ರೀತಿಯ ಮನುಷ್ಯ ಅಂತ ತನ್ನ ಹೆಸರು ಜೊತೆಗೆ ಬಾಲು ಅಂತ ಹೆಸರು ಜೊತೆಗೆ ಜೋಡಿಸ್ಕೊಂಡು ಚೇ ಬಾಲು ಆಗಿ ಇಡೀ ಕರ್ನಾಟಕದ ಎಲ್ಲ ಜನ ಚಳುವಳಿಗಳಲ್ಲಿ ಅವರು ತುಂಬ ಸಕ್ರಿಯವಾಗಿ ಭಾಗವಹಿಸಿದ ಮನುಷ್ಯ. ಈಗ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಬಾಲು ನಮಸ್ಕಾರ. ನಿಮ್ಮ ಚಳುವಳಿ ಎಲ್ಲಿಂದ ಶುರುವಾಯಿತು? ನನಗೆ ಚಿಕ್ಕ ವಯಸ್ಸಲ್ಲೇ ನನ್ನ ತಾಯಿ ತೀರ್ಕೊತಾರೆ. ನನ್ನ ತಂದೆ 2ನೇ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ನನ್ನ 1ನೇ ತರಗತಿಗೆ ಕಾಸರಗೋಡು ಹತ್ರ ಒಂದು ಹಳೇಕೇಲಿ ಅಂತ ಒಂದು ಹಾಸ್ಟ್ಲಿಗೆ ಹಾಕ್ತಾರೆ, ಸಾಯಿಬಾಬಾ ಹಾಸ್ಟ್ಲಿಗೆ. 10th ಅಲ್ಲೇ ಓದ್ತೀನಿ ನಾನು. ಹುಟ್ಟಿದ್ದು ಬೆಂಗಳೂರಲ್ಲೇ. ನನ್ನ ತಾಯಿ ಸತ್ತಾಗ ನನ್ನ ತಂದೆ ಪಾಪ ಅವರು 2ನೇ ಮದುವೆ ಆಗೋ ಕಾರಣಕ್ಕೆ ನನ್ನ ಹಾಸ್ಟೆಲ್ ಕಳಿಸ್ತಾರೆ. SLC ಮುಗಿಸ್ಕೊಂಡು ಬಂದು ಇಲ್ಲಿ ಕಾಲೇಜಿಗೆ ಸೇರಿಕೊಂಡಾಗ ನಮ್ಮ ಬಡಾವಣೆಯಲ್ಲಿ ಜಾಣಗೆರೆ ವೆಂಕಟರಾಮಯ್ಯ ಅಂತ ಒಬ್ಬರು ಹಿರಿಯ ಪತ್ರಕರ್ತರು ಮತ್ತು ಒಬ್ಬ ಹೋರಾಟಗಾರರು ಇರ್ತಾರೆ. ಅವ್ರ ಸಂಪರ್ಕ ಸಿಗುತ್ತೆ ನನಗೆ. ಅವ್ರ ಸಂಪರ್ಕದಿಂದ ಅಚಾನಕ್ಕಾಗಿ 1989ನೇ ಇಸ್ವಿ ನವಂಬರ್ 5ನೇ ತಾರೀಕು ವಿಜಯನಗರ ಗೋವಿಂದರಾಜನಗರ ಅಂತಿದೆ ವಿಜಯನಗರದಲ್ಲಿ. ಅಲ್ಲಿ ಸೀಮೆಣ್ಣೆ ನಾಗರಾಜ್ ಅನ್ನೋರ ಸಮುದಾಯ ಭವನದಲ್ಲಿ ಕರ್ನಾಟಕ ವಿಮೋಚನಾ ರಂಗ ಅಂತ, ಕರ್ನಾಟಕ ಲಿಬರೇಷನ್ ಫ್ರಂಟ್ ಉದ್ಘಾಟನೆ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಜಾಣಗೆರೆಯವರು ನನಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ ಮತ್ತು ಹೋರಾಟಗಾರರಿಗೆ ಅಲ್ಲೇನಾದ್ರು ವಾಲಂಟ್ರಿ ಕೆಲಸ ಮಾಡೋಕ್ಕೆ ಕರೀತಾರೆ. ಅಲ್ಲಿ ಕಾಫಿ ಕೊಡೋದು, ಟೀ ಕೊಡೋದು, ಅವ್ರಿಗೆ ತಿಂಡಿ ಕೊಡೋದು ಆಗುತ್ತೆ. ಆ ಸಮಯದಲ್ಲಿ ನನಗೆ ಮಂಜಗಿರಿ ಜಯಪ್ರಕಾಶ್ ಮತ್ತು ಸಾಕೇತ್ ರಂಗನ್ ಪರಿಚಯ ಆಗ್ತಾರೆ. ಅವರ ಪ್ರಭಾವಕ್ಕೊಳಗಾಗಿ ನಾನು ನನ್ನ ವ್ಯಾಸಂಗನೇ ಮೊಟಕುಗೊಳಿಸಿ ನಾನು ಫುಲ್ ಟೈಮ್ ಕಾರ್ಯಕರ್ತನಾಗಿ ಅವ್ರ ಜೊತೆ ಹೊರಟು ಬಿಡ್ತೀನಿ ಬ್ಯಾಗ್ ಎತ್ಕೊಂಡು. ಓದು ನಾನು ನಂತರ ಎಕ್ಸಾಮ್ ಕಟ್ಟಿ ಇದು ಮಾಡ್ಕೊತೀನಿ. ಬಟ್ ನಾನು ನನ್ನ ಫಸ್ಟ್ ಇಯರ್ PUCಲೇ ನಾನು ಹೋರಾಟದ ಚಳುವಳಿಗೆ ಬಂದುಬಿಡ್ತೀನಿ, ಹೋರಾಟದ ಜೀವನಕ್ಕೆ. KVRಯಿಂದ ನಾವು ಇಡೀ ಕರ್ನಾಟಕ ನೆನಪಿಟ್ಕೊಳ್ಳೋ ಥರದ್ದೊಂದು 4-5 ತುಂಬ ದೊಡ್ಡ ಮಟ್ಟದ ಹೋರಾಟಗಳಾಗಿದ್ದಾವೆ. ಮುಖ್ಯವಾಗಿ ಅದರಲ್ಲಿ ಬೀದರಲ್ಲಿ ಕೋಲಾರ ಕೆ ಅಂತ ಒಂದು ಕೈಗಾರಿಕಾ ಪ್ರದೇಶ ಇರುತ್ತೆ. ಅಲ್ಲಿ ಸುತ್ತಮುತ್ತ ಒಂದು 200 ಹಳ್ಳಿ ರೈತರಿಗೆ
ಮರಣಾಂತಿಕ ಕಾಯಿಲೆಗಳು ಬರುತ್ತೆ. ಅಲ್ಲಿ ನೀರಲ್ಲೆಲ್ಲ ಅವರು ಫ್ಯಾಕ್ಟ್ರಿಗಳದ್ದು ಕೆಮಿಕಲ್ ಎಲ್ಲ ಬಿಟ್ಟಿರ್ತಾರೆ. ಅದರ ವಿರುದ್ಧ ಕರ್ನಾಟಕದ ಹಿರಿಯ ಹೋರಾಟಗಾರರು, ಈಗ ನೆಕ್ಸಲ್ ಮೂವ್ಮೆಂಟಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ಸರೆಂಡರ್ ಇದ್ದ ಸಿರಿಮನೆ ನಾಗರಾಜ್ ಅವರ ನೇತೃತ್ವದಲ್ಲೆಲ್ಲ ಒಂದು 5 ವರ್ಷ ತುಂಬ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಬೆಂಗಳೂರಲ್ಲಿ ಅದೇ ಟೈಮಲ್ಲಿ KVR ಸಂಘಟನೆಯಿಂದ ಮಿಲಿಟೆಂಟ್ ನಾವು ಆ್ಯಕ್ಷನ್ ಮಾಡಬೇಕು ಅಂತ ಬೀದರ್ ಹೋರಾಟದಲ್ಲಿ ಮೊದಲನೇ ಬಾರಿಗೆ MG ರೋಡಲ್ಲಿ ಒಂದು ಸೋಲ್ ಫಾರ್ಮಸ್ಯೂಟಿಕಲ್ ಕಂಪ್ನಿಗೆ ಒಂದು 5ನೇ ಫ್ಲೋರ್ ಲಕ್ಷ್ಮಿ ಕಾಂಪ್ಲೆಕ್ಸಲ್ಲಿರುತ್ತೆ. ಆ ಕಂಪ್ನಿ ಮೇಲೆ ದಾಳಿ ಆಗುತ್ತೆ. ಅದು ಇಡೀ ಕರ್ನಾಟಕನೇ ಬೆಚ್ಚಿ ಬೀಳೋ ಥರದ್ದು ಒಂದು ಸುದ್ದಿ ಆಗುತ್ತದು. ಒಂದು ಜನಚಳುವಳಿ ಈ ಥರದೊಂದು ಒಬ್ಬ ಆಂಧ್ರದ ಒಬ್ಬ MLA, ದೊಡ್ಡ ಭೂಮಾಲೀಕ, ಕರ್ನಾಟಕ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಅವನಿಗೆ ಏನು ನಾವು ಹೋರಾಟ ಚಳುವಳಿ ಮುಖಾಂತರ ಹೇಳಿದ್ರೆ ಬುದ್ಧಿ ಕಲ್ಯಾಣ, ಫಿಸಿಕಲಿ ಅವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕಂತ ಒಂದು ಚಳುವಳಿ ದೊಡ್ಡ ಮಟ್ಟದ್ದು ದೈಹಿಕ ಅಲ್ಲೇ ಅದು ಮಾಡೋದು. ಅವ್ರಿಗೆ ಹಿಂಸೆ ತಪ್ಪು, ಬಟ್ ಆ ಕಾಲದಲ್ಲಿ ಸಂಘಟನೆಯಿಂದ ಸ್ವಲ್ಪ ಮಿಲಿಟೆಂಟಾಗಿ ವರ್ಕ್ ಮಾಡಬೇಕು ಅಂತ KVR ಸಂಘಟನೆ ಆ ತೀರ್ಮಾನ ತಗೊಳುತ್ತೆ. ಹಂಗಾಗಿ ಸಂಘಟನೆಯಲ್ಲಿರೋ ಕಾರ್ಯಕರ್ತರೆಲ್ಲ ಅದಕ್ಕೆ ಬ್ಯಾನ್ ಆಗೋದು ತುಂಬ ಲೇಟು. ಫಸ್ಟ್ ಬೀದರ್ ಹೋರಾಟ ಆಗುತ್ತೆ, ರಾಯಚೂರಲ್ಲಿ ತುಂಬ ಭೂಮಾಲೀಕರ ವಿರುದ್ಧ ಉಜ್ನಿಗೌಡರು ಅವ್ರ ನೇತೃತ್ವದಲ್ಲಿ ತುಂಬ ದೊಡ್ಡ ಹೋರಾಟ ಆಗುತ್ತೆ. ಉಜ್ನಿಗೌಡರು ಬೀದರ್ ರಾಯಚೂರು ಹೋರಾಟದಲ್ಲಿ ಪಾಪ ಉಜ್ನಿಗೌಡರು ಪೊಲೀಸವ್ರಿಗೆ ಹಾಕ್ಕೊಂಡು 10 ವರ್ಷ ಜೈಲಲ್ಲಿದ್ದು ಪಾಪ ರಿಲೀಸ್ ಆಗ್ತಾರೆ. ಸಿರಿಮನೆ ನಾಗರಾಜು ಒಂದು 7-8 ವರ್ಷ ಜೈಲಲ್ಲಿ ಇರ್ತಾರೆ. ಅವೆರಡು ಆ ಭಾಗದವಾದ್ಮೇಲೆ ಈ ಕಡೆ ಬಂದರೆ ಮೈಸೂರು ಕರ್ನಾಟಕ ಭಾಗದಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಒಕ್ಕೂಟ ಅಂತ ಪ್ರೊಫೆಸರ್ MD ನಂಜುಂಡಸ್ವಾಮಿ, ದಲಿತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಎಲ್ಲರೂ ಸೇರಿಸಿ ಒಂದು ಸಾಮ್ರಾಜ್ಯಶಾಹಿ ವಿರೋಧ ಒಕ್ಕೂಟ ಅಂತ ಮಾಡಿಕೊಂಡು ಜಪಾನ್ ಟೌನ್ಶಿಪ್ ಅಂತ ಒಂದು ಮಾಡಕ್ಕೆ ಬರ್ತಾರೆ ಬಿಡದಿಲಿ. ಅದ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. KVRಗೆ ಈ ಥರನೇ ಬರೀ ಜನಚಳುವಳಿ ಜೊತೆಗೆ ಮಿಲಿಟೆಂಟ್ ಕೆಲಸಗಳನ್ನ ಮಾಡ್ಕೊಂಬರುತ್ತೆ. ಹಂಗಾಗಿ KVRನ 94-95 ಇರಬಹುದು KVRಯಿಂದ ನಾವು ಶಸ್ತ್ರನ ಕೈಗೆತ್ಕೋಬೇಕು ಅಂತ ಒಂದು ತೀರ್ಮಾನ ಆಗುತ್ತೆ ಸ್ಟೇಟ್ ಕಮಿಟಿಲಿ. ಆಗ KVR ಸ್ವಲ್ಪ 2 ಭಾಗ ಆಗುತ್ತೆ. ಈಚೆ ಇರೋರು ಒಂದು ಟೀಮ್, ಒಳಗೊಂದು ಟೀಮ್ ಆಗುತ್ತೆ. ಆವಾಗ ಅದೇ ಟೈಮಲ್ಲಿ ಬ್ಯಾನ್ ಆಗೋದು KVR. ಅದು ನನಗೆ 2 ಕಡೆನೂ ಸಂಪರ್ಕ ಇತ್ತು. ಈಗಲೂ ನನಗೆ ಆತ್ಮೀಯ ಸಂಬಂಧಗಳಿದೆ. ನಾನು ಹೋರಾಟದ ಬದುಕಿಗಿನ್ನ ಅವರಲ್ಲಿ ವ್ಯಕ್ತಿಗತವಾಗಿ ನಂದು ಪರ್ಸ್ನಲ್ ಸಂಬಂಧಗಳು ಬೆಳ್ಕೊಂಬಿಟ್ಟಿದ್ದೆ. ಸಂಗಾತಿಗಳ ಜೊತೆ ನನಗೆ ಒಬ್ಬ ಅಣ್ಣ ಆಗಿದ್ದ, ಒಬ್ಬ ತಮ್ಮ ಆಗಿದ್ದು, ಒಬ್ಬಳು ಅಕ್ಕ ಆಗಿದ್ಲು, ಒಬ್ಬಳು ತಂಗಿ ಆಗಿದ್ಲು, ಒಬ್ಬಳು ತಾಯಿ ಆಗಿದ್ಲು. ಹಂಗಾಗಿ ಅವ್ರಿಗೆ ನಾನು ಪರ್ಸ್ನಲ್ ಈಗಲೂ ನನ್ನ ಹತ್ರ ಎಲ್ಲರ ಹತ್ರ ನಾನು ಚೆನ್ನಾಗಿದ್ದೀನಿ. ಅಂದರೆ ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಅವ್ರಿಗೆ ಬೆಂಗಳೂರಲ್ಲಿ ಏನಾರು ಪತ್ರಿಕೆಯಲ್ಲಿ ಏನಾರು ಕೆಲಸ ಆಗಬೇಕಾಗುತ್ತೆ, ಇಲ್ಲ ಸರ್ಕಾರದಿಂದ ಕೆಲಸ ಆಗಬೇಕಾದಾಗ ನಾವೆಲ್ಲ ಮುಂದೆ ನಿಂತು ಈಗಲೂ ನಾವು ಅವ್ರಿಗೆ ಮಾನವೀಯತೆ ನೆಲೆಯಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ನಾವು ಇವತ್ತಿಗೆ ಗೌರಿ ಲಂಕೇಶ್ 8 ವರ್ಷಗಳಾಯ್ತು. ಹೌದು. ಇಂಟ್ರೆಸ್ಟಲ್ಲಿ ನೀವು ಕಂಡಂಥ ಗೌರಿ ಲಂಕೇಶ್ ಅಂದರೆ ಅವರು ತೀರ್ಕೊಂಡ ಮೇಲೆ ಏನೋ ಈಗಿರೋಂಥ ಚಳವಳಿಗಳೇನು ಅಥವಾ ಅವ್ರಿದ್ದಾಗ ನೀವು ಹೆಂಗೆ ಎಲ್ಲ ಮಾಡ್ತೀರಿ? ಗೌರಿ ಲಂಕೇಶ್ ಅವರು ಭಾರತದಲ್ಲಿ ಕರ್ನಾಟಕದಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡವರು ಅಮೇರಿಕಾಗೆ ಹೋಗ್ತಾರೆ. ಅಲ್ಲಿ ಟೈಮ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊತಾರೆ. ಸೇರ್ಕೊಂಡ ನಂತರ ಅಲ್ಲಿ ಅವರಿಗೆ ಚಿದ್ದೂರು ರಾಜಘಟ್ಟ ಅವರು ಪರಿಚಯ ಆಗಿರ್ತಾರೆ. ಅವ್ರ ಜೊತೆ ಅವರು ಪ್ರೀತಿ ಬೆಳೆಯುತ್ತೆ. ಅವ್ರನ್ನೇ ಮದುವೆಯಾಗಿ ತಾವು ಅಮೇರಿಕಲ್ಲೇ ನೆಲೆಸ್ಬೇಕಂತ ತೀರ್ಮಾನ ಆಗಿರುತ್ತೆ. ಗೌರ್ಮೆಂಟ್ ತೀರ್ಮಾನ ಮಾಡ್ಕೊಂಡಿರ್ತಾರೆ, ಆಗಿರೋದ್ರಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರಿಬ್ಬರು. ಅದೇ ಸಮಯದಲ್ಲಿ ಲಂಕೇಶ್ ಅವರು ವಿಧಿವಶ ಹೋಗ್ತಾರೆ. 2000 ಇಸ್ವಿ ಇರಬಹುದು. ಅದರ ಅವಾಗ ಬರ್ತಾರೆ ಗೌರಿ ಮೇಡಮ್ ಅಮೇರಿಕೆಯಿಂದ ಬಂದಾಗ. ಅವರು ಕನ್ನಡದ ಬಗ್ಗೆ ಅಷ್ಟು ಹಿಡ್ತಾ ಇರೋದಿಲ್ಲ ಅಕ್ಕಾಗೆ. ಅದು ಅಲ್ದಿರ ಅವ್ರಿಗೆ ಇಲ್ಲಿ ಪತ್ರಿಕೆ ಮಾಡಬೇಕು ಆ ಥರದಿಲ್ಲ, ಲಂಕೇಶ್ ಅವ್ರ ಆಶಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಆ ಥರದ್ದೇನು ಐಡಿಯಾ ಇರೋದಿಲ್ಲ ಅವ್ರಿಗೆ. ಆಮೇಲೆ ನಾವು ಮೊದಲನೇ ಮೀಟಿಂಗ್ ಕೂತು ಮಾತಾಡಿದಾಗ ಅಕ್ಕ ನನಗೆ ಇಂಟ್ರೆಸ್ಟ್ ಇಲ್ಲ ಆ ಕಡೆ ಅಂತ ಒಂದು ಆ ರೀತಿ ಭಾವನೆ ವ್ಯಕ್ತಪಡಿಸಿರ್ತಾರೆ. ಆದರೆ ಸಂಘಟನೆ ಹೋರಾಟಗಾರರು, ಮುಖ್ಯವಾಗಿ JP ಸರು, ಪಂಜಗೆರೆ ಜಯಪ್ರಕಾಶ್ ಅವರು, ಪಾರ್ವತೀಶ್ ಅವರು, ಶಿವಸುಂದರ್, ಸಿರಿಮನೆ ನಾಗರಾಜು, ನೂರ್ ಶ್ರೀಧರ್, ನಮ್ಮ ನಗರಗೆರೆ ರಮೇಶ್, VS ಶ್ರೀಧರ್, ನಗರಿ ಬಾಬಯ್ಯ ಇವರೆಲ್ಲ ಸೇರಿಕೊಂಡು ಗೌರಿ ಲಂಕೇಶ್ಗೆ ಕನ್ವಿನ್ಸ್ ಮಾಡಿ ಇದು ತುಂಬ ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ. ಕರ್ನಾಟಕದ ಪರಿಸ್ಥಿತಿ ಈಗ ತುಂಬ ಅನ್ಯಾಯ ಅಕ್ರಮಗಳೆಲ್ಲ ನಡೀತಿದೆ. ಲಂಕೇಶ್ ಪತ್ರಿಕೆಯಲ್ಲಿ ಇದ್ದವರು ಮತ್ತು ಬರಿತಾ ಇದ್ದವರೆಲ್ಲ ಯಾರು ಕೂಡ ನಕ್ಸಲ್ ಇದಕ್ಕೆ ಒಂದು ಮೂವ್ಮೆಂಟ್ಗೆ ಯಾರು ಸಪೋರ್ಟ್. ಹೌದು ಹೌದು ಹೌದು. ಇವನ್ ಲಂಕೇಶ್ ಕೂಡ ಹೌದು ಕ್ಯಾನ್ಸರ್ ಅಂತ ಹೇಳ್ತಾರೆ. ಹೌದು 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 ಹೌದು. ತಿರುಗ ತಕ್ಷಣ ಈ ಒಂದು ಇದಕ್ಕೆ ಟೀಮ್ ಹೆಂಗ್ ಬಂದಿರಲ್ಲ. ಅದನ್ನೇ ಹೇಳಕ್ ಹೊರಟೆ ನಾನು. ಗೌರಿ ಲಂಕೇಶ್ ಅವ್ರಿಗೆ ಅವರು
ಅಮೇರಿಕಿಂದ ಬಂದ ನಂತರ ಇದು ನಾನು ಈ ಜವಾಬ್ದಾರಿ ತಗೊಳ್ಳೋದಿಲ್ಲ, ಪತ್ರಿಕೆ ನಮ್ಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಮೇರಿಕ ಹೋಗ್ಬೇಕು, ಅಲ್ಲಿ ಮದುವೆ ಆಗಿ ಸೆಟ್ಲ್ ಆಗಬೇಕು ಅನ್ನೋ ಥರದ್ದು ಅವ್ರ ಮಾತು ಬರುತ್ತೆ. ಕಡೆಗೆ ನಾನು ಹೇಳಿದ್ದು ಸುಮಾರು ಒಂದು 5-6 ಜನ, ಒಂದು 10-15 ಜನ ಒಂದು ನ್ಯೂಯಾರ್ಕ್ ಹೋಗಿ ಗೌರಿ ಮೇಡಮ್ಗೆ ಒಂದು 5-6 ಸಲ ಮೀಟಿಂಗ್ ಮಾಡಿ, 5-6 ಸಲ ಕನ್ವಿನ್ಸ್ ಮಾಡಿ, ನೀವು ದಯವಿಟ್ಟು ಇದನ್ನು ಜವಾಬ್ದಾರಿ ಒಪ್ಕೊಳ್ಳೇಬೇಕು ಅಂತೇಳಿ ಅವ್ರಿಗೆ ಒಪ್ಪಿಸಿ ಕಡೆಗೆ ಅಕ್ಕ ಒಪ್ಕೊಂಡು ಪತ್ರಿಕೆ ಮಾಡಬೇಕು, ನಾನು ಇಂಡಿಯಾಲೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ. ನಂತರ ಆಸೆ ಇದೆ, ಅಮೆರಿಕದಲ್ಲಿ ಅಲ್ಲೇ ಬೆಳೆದು ನಂದರು ಇಲ್ಲಿ ಬಂದವರು ನಸಲ್ ಅಂದ್ರೆ ಅವರು ನೆಕ್ಸಲ್ ಮೂವ್ಮೆಂಟ್ ಅವರು ಅದ್ರ ಬಗ್ಗೆ ಒಲವು ಅದೇ ಹೇಳಿದ್ದು. ಅವರು ಈ ನಾವೆಲ್ಲ ಅವ್ರಿಗೆ ತುಂಬಾ ಒತ್ತಾಯ ಮಾಡಿ ನೀವು ಈ ಪತ್ರಿಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ. ಆಯ್ತು ಅಂತ ಒಪ್ಕೊಂಡು ಪತ್ರಿಕೆ ಶುರು ಆಗುತ್ತೆ, ಲಂಕೇಶ್ ಪತ್ರಿಕೆ ಶುರು ಆಗುತ್ತೆ. ಲಂಕೇಶ್ ಪತ್ರಿಕೆ ಶುರು ಆಗಿದ್ದಾಗ ಹಳೇ ಟೀಮು ಗೌರಿ ಲಂಕೇಶ್ ಅಂತ ಶುರು ಮಾಡ್ತೀವಿ. ಲಂಕೇಶ್ ಟೈಟ್ಲ್ ಸಿಗೋದಿಲ್ಲ ನಮಗೆ, ಲಂಕೇಶ್ ಟೈಟ್ಲು ಇವ್ರ ಹತ್ರ ಇರುತ್ತೆ, ಇಂದ್ರಜಿತ್ ಹತ್ರ ಇರುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ, ಗೌರಿ ಲಂಕೇಶ್ ಅಂತ ಒಂದು ಟೈಟ್ಲ್ ತರಿಸ್ಕೊತೀವಿ. ಟೈಟ್ಲ್ ತರಿಸ್ಕೊಂಡು ಪತ್ರಿಕೆ ಶುರು ಮಾಡ್ತಾರೆ ಅಕ್ಕ. ಶುರು ಮಾಡಿದಾಗ ಏನಾಗುತ್ತೆ, ಲಂಕೇಶಲ್ಲಿ ಹಳೆಬ್ರು ಯಾರು ಕೆಲಸ ಮಾಡಿದ್ರು ಅವರೆಲ್ಲರೂ ಇಲ್ಲಿ ಕೆಲಸ ಮಾಡೋಕ್ಕೆ ವಾಪಸ್ ಅದೇ ಸ್ಟಾಫ್ ಇರುತ್ತೆ. ಆ ಜೊತೆಗೆ ಈ ಹೋರಾಟದಿಂದ ನಾವು ಯಾವ ಚಳವಳಿಯಿಂದ ಹೋಗಿ ಗೌರಿ ಮೇಡಮ್ಗೆ ಒತ್ತಾಯ ಮಾಡಿರ್ತಿಲ್ಲ ನೀವು ಪತ್ರಿಕೆ ನಡೆಸಿ ಅಂತ, ಆ ಟೀಮಿಂದ ಅವರು ಪಾರ್ವತೀಶ್ ಬಿಳಿದಾಳೆ ಅಂತ. ಪಾರ್ವತೀಶ್ ಬಿಳಿದಾಳೆ ಅವರು ಸರ್ಕಾರಿ ನೌಕರ ಆತ. ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ, ಅದು ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ. ಅವ್ರ ತಂದೆ ತೀರ್ಕೊಂಡ ನಂತರ ಅವ್ರ ತಂದೆ ಕನಕಪುರದ ಒಂದು ಪಂಚಾಯತ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಪಾಪ ಅವರು ವೃತ್ತಿಲಿದ್ದಾಗಲೇ ಅವರು ವಿಧಿವಶರಾಗ್ತಾರೆ. ಆಗ ಅವ್ರ ತಂದೆ ಕೆಲಸ ಪಾರ್ವತೀಶ್ ಬರುತ್ತೆ. ಪಾರ್ವತೀಶು ಪಂಚಾಯತ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರ್ಕಾರ ಪಾರ್ವತೀಶನ ಚಳವಳಿ ಹೋರಾಟದ ಹಿನ್ನೆಲೆಗಳೆಲ್ಲ ನೋಡಿ ನಕ್ಸಲ್ ಅಂತ ಸರ್ಕಾರ ಪಾರ್ವತೀಶನ ಕೆಲಸದಿಂದ ತೆಗೆದ ವಜಾ ಮಾಡಾಕತ್ತೆ. ಪಾಪ ಪಾರ್ವತೀಶು ಸಂಘಟನೆಗೆ ತುಂಬ ದೊಡ್ಡ ತ್ಯಾಗ ಮಾಡಿದ್ದಾರೆ. ಪಾರ್ವತೀಶ್ ಏನು ಮಾಡ್ತಾರೆ, ಲಂಕೇಶ್ ಪತ್ರಿಕೆಗೆ ಸ್ಟಾರ್ಟಿಂಗಿಂದ ಜಾಯ್ನ್ ಆಗಿ ಮಾಡ್ತಾರೆ. ಜೊತೆಗೆ ಗೈಡು, ಜಾಬ್ ನ್ಯೂಸು ಎಲ್ಲ ಥರದ ಐಡಿಯಾಗಳನ್ನ ಪಾರ್ವತೀಶ ಕೊಡೋದು. ಅದರಿಂದ ಅಂದರೆ ಆರ್ಥಿಕವಾಗಿ ಪತ್ರಿಕೆ ಸ್ವಲ್ಪ ಬಲಾಢ್ಯ ಆಗುತ್ತೆ. ಗೌರಿ ಮೇಡಮ್ ಈ ಬರೀ ಪತ್ರಿಕೆ ಮಾಡ್ಬೇಕಾದ್ರೆ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಮೀಟಿಂಗ್ ಗೊತ್ತಾಗಲ್ಲ. ಈ ಚಳವಳಿಗಳ ಬಗ್ಗೆ ಪಾರ್ವತೀಶು, ಶಿವಸುಂದರರು, ನಗರಗೆರೆ ಬಾಬಾಯಿ ಅವರು, ನಗರಗೆರೆ ರಮೇಶ್ ಅವರು, ಪ್ರೊಫೆಸರ್ ನಗರಿ ಬಾಬಾಯಿ ಅವರೆಲ್ಲ ಈ ಹೋರಾಟದ ಬದುಕಿನ ಬಗ್ಗೆ, ಹೋರಾಟದ ಜೀವನಗಳ ಬಗ್ಗೆ ಗೌರಿ ಮೇಡಮ್ಗೆ ಹೇಳ್ತಾ ಮೇಡಮ್ ನಮ್ಮ ಬಗ್ಗೆ ಈ ಹೋರಾಟದ ಬಗ್ಗೆ ಒಲವು ತೋರಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಅಂತ ಈ ಕರಾವಳಿ ಭಾಗದಲ್ಲಿ, ಈ ಚಿಕ್ಕಮಗಳೂರು, ಈ ಕರಾವಳಿ ಭಾಗದಲ್ಲಿ ಈ ದಟ್ಟಪೀಠದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಬಲಪಂಥೀಯ ಸಂಘಟನೆಗಳು ತುಂಬ ದೊಡ್ಡ ಮಟ್ಟದ ಅಬ್ಬರ ಮಾಡ್ಬೇಕಾದ್ರೆ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಅಂತ ಒಂದು ಸಂಘಟನೆ ಮಾಡಿದಾಗ ಗೌರಿ ಮೇಡಮ್ ಅವರು ಫುಲ್ ಟೈಮ್ ತೊಡಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಕೋಮು ಸೌಹಾರ್ದಕ್ಕೆ ಫುಲ್ ಟೈಮ್ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಗೌರಿ ಮೇಡಮು ಪತ್ರಕರ್ತೆ ಅನ್ನೋದಕ್ಕೆ ನಾನು ಹೆಚ್ಚಾಗಿ ನಾವು ಆಕೆನ ಹೋರಾಟಗಾರ್ತಿನ ಗುರುತಿಸ್ಬೇಕು. ನಾವು ಆಕೆ ಪತ್ರಕರ್ತೆ ಸರಿ ಆದರೆ ಆಕೆ ಪತ್ರಕರ್ತನ ಹೆಚ್ಚು ದೊಡ್ಡ ಮಟ್ಟದ ಆಕೆಗೆ ನಾವು ಕ್ರೆಡಿಟ್ ಕೊಡೋಕೆ ಆಕೆ ದೊಡ್ಡ ಹೋರಾಟಗಾರ್ತಿ ಅನ್ನೋದಾಗಿ ಗುರುತಿಸ್ಬೇಕು ಆಕೆನ. ಅವರು ಈ ಕೋಮು ಸೌಹಾರ್ದ ವೇದಿಕೆ ಚಳವಳಿಗೆ ಬಂದಾಗ ಬೇರೆ ಬೇರೆ ಚಳವಳಿಗೆ ಸಂಪರ್ಕ ಆಗಿ ನಕ್ಸಲ್ ಮೂಮೆಂಟು ಪರಿಚಯ ಆಗಿದೆ ಅವರಿಗೆ. ನಕ್ಸಲ್ ಮೂಮೆಂಟ್ಗೆ ಗೌರಿ ಮೇಡಮ್ ಏನು ಮಾಡಿದ್ರೆ, ಅವರು ಚಳವಳಿ ನಕ್ಸಲ್ ಮೂಮೆಂಟಲ್ಲಿ ಶಸ್ತ್ರಾಸ್ತ್ರ ಹೋರಾಟ ಯಾರು ಮಾಡ್ತಿದ್ರು ಅವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಬರೋ ಪ್ರಯತ್ನ ಮಾಡಿದ್ದು ಅಷ್ಟೇ ಆಕೆ. ಅವ್ರನ್ನ ಬೆಂಬಲಿಸಿದ್ದಾಗಲಿ ಅವರು ಮುಖ್ಯವಾಹಿನಿಗೆ ಕರ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ, HS ದೊರೆಸ್ವಾಮಿ ಅವರೆಲ್ಲ ಜೊತೆಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ದಯವಿಟ್ಟು ನೀವು ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ದಯವಿಟ್ಟು ಮುಖ್ಯವಾಹಿನಿಗೆ ಬಂದು ಮುಖ್ಯವಾಹಿನಿಗೆ ಕೆಲಸ ಮಾಡಬೇಕು ಅಂತ ಇವ್ರನ್ನ ಕರ್ಕೊಂಬರೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದವರು ನಮಗೆ ಗೌರಿ ಲಂಕೇಶ್ ಅವರು. ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಅವರ ಸಂಬಂಧ ನಮ್ಮದು ಅಕ್ಕಂದು ಸಂಬಂಧ, ನನಗೆ ಅಕ್ಕ 2002-2003 ಪರಿಚಯ ಆದರು. ಅಕ್ಕ ನನಗೆ ಮರಿ ಅಂತ ಕರಿತಿದ್ರು. ಅಕ್ಕಂದು ನಂದು ನಾನು ಅವ್ರ ತಮ್ಮನ ಥರ ಇದ್ದೆ. ಹಿಂಗೆ ಹೇಳ್ಕೊಳ್ಳೋದು ಗೊತ್ತಾಗ್ತಿಲ್ಲ. ಅಕ್ಕ ನನಗೆ ಯಾರಿಗೂ ಪುಸ್ತಕ ಕೊಡ್ತಿರಲಿಲ್ಲ ಅವ್ರ ಲೈಬ್ರರಿಲಿಂದ, ಅವ್ರ ಅಪ್ಪಂದು. ನನಗೆ ಯಾವ ಪುಸ್ತಕ ಬೇಕು ತುಂಬ ಕಾಣ್ತಿದ್ರು. ತುಂಬ ಆತ್ಮೀಯದ ಒಡನಾಟ ಇತ್ತು ಅವ್ರ ಹತ್ರ ನನಗೆ. ಗೌರಿ ಅವರು ಬಂದ್ಬಿಟ್ಟು ನನಗೆ ಒಬ್ಬ ಹೋರಾಟದ ಸಂಗಾತಿ, ಒಬ್ಬ ಪತ್ರಕರ್ತನಿಗೆ ಅಕ್ಕನ ಥರ ಇದ್ದರು. ಪರ್ಸ್ನಲ್ ಆಗಿ ಅಂದರೆ ಅವರು ಎಲ್ಲಿವರೆಗೂ ಅವ್ರಿಗೆ ಹತ್ರ ಹೋಗಿದ್ದೆ ಅಂದರೆ ಅವ್ರ ಮನೇಲಿ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಅಕ್ಕ ಬಟ್ಟೆ ತೊಗೊಂಡು ವಾಶ್ ಕೊಡೋದು, ಐರನ್ ಮಾಡಿಸ್ಕೊಂಡು ತಂದಿಡೋದು, ಅಲ್ಲಿವರೆಗೂ ನಾನು ಅವ್ರಿಗೆ ಆತ್ಮೀಯತೆ ಆಗೋದೆ. ಜೈಲಲ್ಲಿ ಅಕ್ಕ ಜೊತೆ ನಾನು ಜೈಲಲ್ಲಿ ಒಂದು 15 ವರ್ಷ 20 ವರ್ಷ ಆಗಿರ್ಬೇಕು. ಅದೇ ಬಾಬಾಹುಡಿ ಹೋರಾಟ ಟೈಮಲ್ಲಿ ಒಂದು 5-6 ಸಲ ಅರೆಸ್ಟ್ ಆಗಿ ಚಿಕ್ಕಮಗಳೂರು ಜೈಲಲ್ಲೆಲ್ಲ ಇದ್ವಿ. ಅಕ್ಕ ಜೈಲು 5-6 ಸಲ ಹೋಗಿ ಬಂದಿದ್ದಾರೆ. ಚಿಕ್ಕಮಗಳೂರಲ್ಲಿ ಜೊತೆಲಿ ಒಂದೇ ಸೆಲ್ಲಲ್ಲಿ ಇದ್ವಿ. ಅಕ್ಕ ಇದ್ದರೆ ಅವ್ರ ಸೆಲ್ಲಲ್ಲಿ ಅವ್ರು ನೋಡ್ಕೊಳಕ್ಕೆ ನಾನೇ ಜೊತೆಲಿ ಇರ್ತಿದ್ದೆ. ಅಕ್ಕನ ಜೊತೆ ಒಂದೇ ಸೆಲ್ಲಲ್ಲಿ ಇರ್ತಿದ್ದೆ. ಎಲ್ಲ ಬೇರೆ ಸೆಲ್ಲಲ್ಲಿ ಇದ್ದರೆ ನಾನು ಅಕ್ಕ ಒಂದೇ ಸೆಲ್ಲಿ ಅವ್ರು ನೋಡ್ಕೊಳಕ್ಕೆ ನಾನು ಜೊತೆಲಿ ಇರ್ತಿದ್ದೆ.
ಇರ್ತಿತ್ತು. ನಾನು ಅಕ್ಕ ನೋಡ್ಕೊಳಕ್ಕೆ ಅವ್ರು ಹುಷಾರಿಲ್ಲ ಅಂತ ಹೇಳೋಕೆ ಕಾರಣ ಹೇಳಿ ಅವ್ರ ಜೊತೆ ನಾನು ಒಂದೇ ಸೆಲ್ಲಲ್ಲಿ ಚಿಕ್ಕಮಂಗ್ಳೂರಲ್ಲಿ 5-6 ದಿನ ಒಂದೇ ಸೆಲ್ಲಲ್ಲಿ ಇದ್ವಿ. ಚಿಕ್ಕಮಂಗ್ಳೂರು ಹೊಸ ಜೈಲಲ್ಲಿ 5 ದಿನ ನಾನು ಅಕ್ಕ ಒಂದೇ ಸೆಲ್ಲಲ್ಲಿ ಇದ್ವಿ. ಅದೊಂದು ಒಳ್ಳೆ ನೆನಪು ನನಗೆ. ಆಮೇಲೆ ನಾನು ಗಮನಿಸಿದ್ದೀನಿ ಮುನ್ನ ಇಂಥ ಎಲ್ಲ ಬೇರೆ ಬೇರೆ ಹೋರಾಟಗಳಲ್ಲಿ ಮತ್ತೆ ಈ ಥರ ಒಂದು ಎಡಪಂಥೀಯ ಚಿಂತನೆಗಳ ಒಂದು ಸಭೆ ಇರಲ್ಲ ನೀವು ತುಂಬ ಕಡೆ ಇರ್ತೀರ. ನಾನು ನಿಮ್ಮನ್ನ ತುಂಬ ಇದು ಮಾಡಿ ಗಮನಿಸಿದ್ದೀನಿ. ಬಟ್ ಎಲ್ಲೂ ಕೂಡ ನೀವು ವೇದಿಕೆ ಬಂದು ಮಾತಾಡೋದಾಗಲಿ ಮಾಡಲ್ಲ, ಬರೀ ಅಲ್ಲಿ ಹೇಳಿದ್ರು ವಾಲಂಟಿಯರ್ ಆಗಿ ಕೆಲಸ ಮಾಡೋದು. ನಾನು ನಿಮ್ಗೆ ಅನುಭವ ಇಲ್ಲ, ನೀವು ಹೇಳಿದ್ದು ಗೊತ್ತಾಯ್ತು. ನಾನು KVR ಸಂಘಟನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ವೇದಿಕೆ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ದಿರೋ ಕೆಲಸ ಮಾಡ್ತಾ ಇರೋದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ನನಗೆ. ಅದು ಅಲ್ದಿರ ನಾನು ಈ ಇಂಟೆಲೆಕ್ಚುಯಲ್ ಥರದ ಅಥವಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಾಗಲಿ ಅಥವಾ ಆ ಥರದ್ದಿಗಿನ್ನ ಹೆಚ್ಚಾಗಿ ನನಗೆ ಬೇರೆ ಥರದ ಜವಾಬ್ದಾರಿಗಳು ಒಪ್ಪಿಸಿದ್ರು. ಜನನ ಕ್ಯಾಂಪೇನ್ ಮಾಡೋದು, ಲಕ್ಷಾಂತರ ಜನ ಊಟ ತಿಂಡಿ ವ್ಯವಸ್ಥೆ ಮಾಡೋವಂಥದ್ದು, ವೇದಿಕೆಯ ಗೆಸ್ಟ್ಗಳನ್ನ ಕರ್ಕೊಂಡೋಗಿ ಬಿಡೋವಂಥದ್ದು, ಗೆಸ್ಟ್ಗಳನ್ನ ಆಮೇಲೆ ಆಗ ನಾವು ಮೂಮೆಂಟಲ್ಲಿ ಇದ್ದಾಗ ನಮ್ಮ ಸಂಘಟನೆಯ ನಾಯಕರು ಇರ್ಬೋದು, ಯಾರು ಉಜಿನಿಗೌಡರು ಇರ್ಬೋದು, ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಇರ್ಬೋದು, ಸಿರಿಮನೆ ನಾಗರಾಜ್ ಇರಬಹುದು, ಇವ್ರನ್ನೆಲ್ಲ ನೋಡ್ಕೊಳಕ್ಕೆ ನಾನು ಬಿಟ್ಟಿದ್ರು. ಹಂಗಾಗಿ ನನಗೆ ಆ ಕಡೆ ಗಮನ ಕೊಡೋಕ್ಕೆ ಸ್ವಲ್ಪ ಕಮ್ಮಿ ಆಯಿತು. ಈಗಂತೂ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಏನೋ ಈಗ ಸುಮ್ಮನೆ ಒಂದು ಕಾಲ್ ಮಾಡಿದ್ರೆ ಒಂದು ಜನ ಬರ್ತಾರೆ. ಆ ಕಾಲ ಏನೂ ಇರಲಿಲ್ಲ. ಹೆಂಗೆ ಇದು ಮಾಡ್ತಿದ್ವಿ ಆಗ ನಾವು ಜನರನ್ನ ಮೊಬೈಲೈಸ್ ಮಾಡ್ಬೇಕಾದ್ರೆ ಬೀದಿಗೆ ಹೋಗ್ತಿದ್ವಿ. ಬೆಳಗ್ಗೆ ಇವಾಗ ರಾಯಚೂರು ಭಾಗ, ಈಗ ಬೀದರ್ ಭಾಗದಲ್ಲಾದರೆ ಪ್ರತಿದಿನ 3 ಹಳ್ಳಿ 4 ಹಳ್ಳಿ ಕ್ಯಾಂಪೇನ್ ಮಾಡ್ತಿದ್ವಿ. ಈಗಲೂ ಅದೇ ಥರದ ಮಾದರಿ ಅನುಸರಿಸ್ತಾ ಇದ್ದಾರೆ. ಕಾಲೇಜ್ಗಳಿಗೆ ಹೋಗ್ತಿದ್ವಿ, ಸ್ಟ್ರೀಟ್ಗಳಿಗೆ ಹೋಗ್ತಿದ್ವಿ, ಜನನ ಹಾಗೆ ಸಂಪರ್ಕ ಮಾಡ್ತಾ ಇದ್ದಿದ್ದು ನಾವು. ಈ ಚಳವಳಿಗಳಲ್ಲಿ ನೀವು ತೊಡ್ಕೊಂಡಿದ್ದ ಕಾರಣಕ್ಕೆ ನಿಮ್ಮ ಪರ್ಸನಲ್ ಲೈಫ್ ಏನೋ ಡ್ಯಾಮೇಜು ಏನೋ ಆಗಿದೆಯಾ ಅಂತ ಗೊತ್ತಿಲ್ಲ. ಈ ಆಗಿದೆ ಒಂದು 10 ಹೇಳಿ. ನಾನು ವರವರರಾವ್ ಜೊತೆ ಅರೆಸ್ಟ್ ಆಗಿದ್ದೀನಿ, ಗದ್ದರ್ ಜೊತೆ ಅರೆಸ್ಟ್ ಆಗಿದ್ದೀನಿ. ವ್ಯಕ್ತಿಗತ ಬದುಕಲ್ಲಿ ನನಗೇನು ಹರ್ಟ್ ಆಗಿಲ್ಲ, ನನಗೇನಾಗಿಲ್ಲ. ನಾನು ತುಂಬ ಸಂತೋಷದಲ್ಲಿದ್ದೀನಿ. ಒಂದು ಮಾರ್ಕ್ಸಿಸಮ್ ಮಾವಿಸಮ್ ಅಂದರೆ ಅದೇ ಅಲ್ಲ, ಸಮಾಜಕ್ಕೆ ತಮ್ಮಂತ ತೊಡಗಿಸ್ಕೊಳ್ಳೋದು. ಹಂಗಾಗಿ ನನಗೆ ವ್ಯಕ್ತಿಗತವಾಗಿ ನನಗೆ ಹೆಮ್ಮೆ ಇದೆ. ನನ್ನ ಕಳೆದ 52 ವರ್ಷ ನನ್ನದೇನು ಜೀವನ ಕಳೆದಿದ್ದೀನಿ. ನಾನು 35 ಸಾರ್ವಜನಿಕ ಕೇಸ್ ಇದ್ದಾವೆ ನನ್ನ ಮೇಲೆ. ಈಗಲೂ ಒಂದು 15 ಕೇಸ್ಗಳಿದ್ದಾವೆ. ಗದ್ದರ್ ಜೊತೆ ಒಂದು 2-3 ಕೇಸ್ ಇದ್ದಾವೆ. ಸಾಕೇತ್ ರಾಜನ್ ತೀರ್ಕೊಂಡಾಗ ನಾನು ಗದ್ದರ್ ಒಂದೇ ಸೆಲ್ಲಲ್ಲಿದ್ವಿ. ಬೂದಿ ತಗೊಂಡು CM ಮನೆ ಪ್ರತಿಭಟನೆ ಮಾಡೋದು 3 ದಿನ ಗದ್ದರ್ ನಾನು ಒಂದೇ ಸೆಲ್ಲಲ್ಲಿದ್ವಿ. ವರವರರಾವ್ ನಾನು 3-4 ಸಲ ಜೈಲಲ್ಲಿ ಅವ್ರ ಜೊತೆ ಇದ್ದೆ. ವರವರರಾವ್ರನ್ನ ನೋಡ್ಕೊಳ್ಳೋಕ್ಕೆ ಇದೆಲ್ಲ ನನ್ನ ಸಂಘಟನೆ ನಾನು ಕೆಲಸ ಮಾಡೋಕ್ಕೆ ಅದು ಯಾರಿಗೂ ಸಿಗದೇ ಇರೋ ಅವಕಾಶ ನನಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಬೇಕು. ನಾನು ಸ್ವಲ್ಪ ನನ್ನ ನಾಯಕರನ್ನ ನಾನು ಸ್ವಲ್ಪ ಪ್ರೀತಿಸ್ತಿದ್ದೆ. ಹಾಗಾಗಿ ನಾನು ಅವ್ರನ್ನ ನೋಡ್ಕೊಳಕ್ಕೆ ಬಿಟ್ಟಿದ್ದೆ. ಬಂಜಗೆರೆ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ತುಂಬ ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆ ಸಂಘಟನೆಯಲ್ಲಿ. ಅವರು ಹಂಗಾಗಿ ಅವ್ರು ನೋಡ್ಕೊಳಕ್ಕೆ ಬಿಟ್ಟಿದ್ರು. ಅವ್ರಿಗೆ ಶುಗರ್ ಇತ್ತು, BP ಇತ್ತು, ಇನ್ನೂ ಬೇರೆ ಬೇರೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿತ್ತು. ಸಾಕೇತ್ ರಾಜನ್ಗೆ ಸುಮಾರು ಸಮಸ್ಯೆಗಳಿದೆ. ಅವ್ರು ನೋಡ್ಕೊಳ್ಳೋವಾಗ ಆ ಥರ ನಾನು ಹೆಚ್ಚಾಗಿ ವೇದಿಕೆ ಕೆಳಗಡೆ ಹಿಂದೆನೇ ಕೆಲಸ ಮಾಡಿರೋದು. ನಾನು 35 ವರ್ಷನೂ ನಾನು ವೇದಿಕೆಯಿಂದನೇ ಕೆಲಸ ಮಾಡಿರೋದು. ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ಎಲ್ಲರೂ ಲಾಸ್ಟಲ್ಲಿ ತಿಂದು ಎಲೆ ತಟ್ಟೆ ಬಿಸಾಕೋ ಎಲೆ ಎತ್ತಾಕ್ಬಿಟ್ಟೆ ನಾವು ಹೋಗೋದು, ಒಂದಿನ ಬಿಟ್ಟು. ಆ ಥರ ಕಾರ್ಯಕರ್ತನಾಗಿ ನಾನು ಕಾರ್ಯಕರ್ತರಾಗಿ ನಾವು ತುಂಬ ಕೆಲಸ ಮಾಡಿದ್ವಿ. ನಿಮ್ಮ ಫೇಸ್ಬುಕ್ ವಚನಗಳು ಇದು ನಾನು ಓದು ಬಂದು ನಾನು ಸಂಘಟನೆಯಲ್ಲಿ SLC ಫಸ್ಟ್ ಇಯರ್ PUCಗೆ ನಾನು ಸಂಘಟನೆಗೆ ಹೋದ್ಮೇಲೆ ನನಗೆ ವಿದ್ಯೆ ಇರಲಿಲ್ಲ ಅಂತ. ಅಂದರೆ ಕಾಮನ್ ಎಜುಕೇಷನ್ನು ಇರಲಿಲ್ಲ. ಆಮೇಲೆ ನನಗೆ ಕುವೆಂಪು ಗೊತ್ತಿಲ್ಲ, ನನಗೆ ಯಾರ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ಪಾರ್ವತೀಶ್ ಅಂತ ಅವ್ರು ಬಂದ್ಬಿಟ್ಟು ಕರ್ನಾಟಕ ವಿಮೋಚನಾ ಸಂಘದ ಬೆಂಗಳೂರು ಘಟಕದ ಸೆಕ್ರೆಟರಿ ಆಗಿದ್ದರು. ಅವರು ನಮಗೆ ಪ್ರತಿದಿನ ತಲೆಮೇಲೆ ಹೊಡೆದು ಕುವೆಂಪು ಸಮಗ್ರ ಓದಿಸಿದ್ರು, ತೇಜಸ್ವಿ ಸಮಗ್ರ ಓದಿಸಿದ್ರು, ಮಾವು ಲೆಲ್ಲಿನ ಪ್ರತಿಯೊಂದೂ ನನಗೆ ಅಕ್ಷರ ಕಲಿಸಿದ ಗುರು ಯಾರಂದರೆ ಪಾರ್ವತೀಶ್ ಅಂತ ನಾನು ಎದೆ ತಟ್ಕೊಂಡು ಹೇಳ್ಕೊತೀನಿ. ಪಾರ್ವತೀಶ್ ನನಗೆ ಅಕ್ಷರ ಕಲಿಸಿದ್ರಿಂದ ಇವತ್ತು ಹತ್ತತ್ರ ನಾನು ಒಂದು 80 ಪುಸ್ತಕ ಪ್ರಿಂಟ್ ಮಾಡಿದ್ದೀನಿ. ಅದರಲ್ಲಿ ಅನಂತಮೂರ್ತಿಯವ್ರದ್ದು ಮಾಡಿದ್ದೀನಿ, ಚಂದ್ರಶೇಖರ್ ಕಂಬಾರ್ದು ಮಾಡಿದ್ದೀನಿ. ಅದೊಂದು ಹೆಮ್ಮೆ ಇದೆ ನನಗೆ. ಒಂದು 70-80 ಪುಸ್ತಕ ಇವತ್ತರೆಗೂ ನಾನು ಪಬ್ಲಿಷ್ ಮಾಡಿದ್ದೀನಿ. ಗೌರಿ ಮೇಡಮ್ ತೀರ್ಕೊಂಡ್ಮೇಲೆ ಸ್ವಲ್ಪ ನಾನು ಮಾನಸಿಕವಾಗಿ ಕುಗ್ಗೋಗಿ ಈ ಸಾರ್ವಜನಿಕ ಜೀವನ ಸ್ವಲ್ಪ ಈಚೆ ಬಂದಿದ್ದೆ. ಇನ್ನು ಮುಂದಕ್ಕೆ ತೊಡಸ್ಕೊಂಡು ಹೋಗ್ತೀವಿ. ಇದೇ ಮಧ್ಯದಲ್ಲಿ ಗೌರಿ ಆಶಯಗಳನ್ನ ಹೆಂಗಾರು ಮಾಡಿ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ನಾನು ಮನೇಲಿ ಸುಮ್ಮನೆ ಕೂತು ನಾವು ಸಮಯ ದಂಡ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈಗ ಒಂದು 2-3 ವರ್ಷಗಳ ಹಿಂದೆ ಬುದ್ಧ IAS ಅಂತ ಒಂದು ಸಂಸ್ಥೆ ಮಾಡಿದೆ ನಾನು. ಈಗ ಪ್ರೆಸೆಂಟ್ 2400 ಮಕ್ಕಳಿಗೆ SC STT OBC ಮೈನಾರಿಟೀಸ್ 2400 ಮಕ್ಕಳಿಗೆ ಉಚಿತವಾಗಿ ನಾವೀಗ IAS ತರಬೇತಿ ಮಾಡ್ತಾಯಿದ್ದೀವಿ.
ಬುದ್ಧ IAS ಇಂದ 2400 ಮಕ್ಕಳಿಗೆ ಉಚಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಇನಾಗ್ರೇಷನ್ ಮಾಡಿದ ಕಾರ್ಯಕ್ರಮ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಈಗ ಆಲ್ರೆಡಿ 4 ಜನ IASಗಳು ಬಂದಿದ್ದಾರೆ. ಅದರಲ್ಲಿ ಅರ್ಜುನ್ ಒಡೆಯರ್ ಅಂತ ಕರ್ನಾಟಕದಲ್ಲಿ ರೆಕ್ರೂಟ್ ಆಗಿದ್ದಾರೆ, ಬೆಂಗಳೂರು BBMP ಕಮಿಷನರ್ ಆಗಿದ್ದಾರೆ. ಅವ್ರು ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಈ ಸಮಯದಲ್ಲಿ ನಮ್ಗೆ ಹೆಮ್ಮೆ ಆಗುತ್ತೆ, ನಮ್ಮ ಬುದ್ಧ IAS ಸ್ಟೂಡೆಂಟ್ ಅಂತ. ಅದು ಗೌರಿ ಲಂಕೇಶ್ ಆಶ್ರಯದಲ್ಲಿ ನಾವು ಮಾಡಿದ ಬುದ್ಧ IAS ಸಂಸ್ಥೆಯಿಂದ ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಒಬ್ಬರು IAS ಇದ್ದಾರೆ, ಅವರು ಅರ್ಜುನ್ ಒಡೆಯರ್ ಅಂತ. ನಮ್ಮ ಬುದ್ಧ IAS ಸಂಸ್ಥೆ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ ನನಗೆ. ಬಹುಶಃ ಇದು ನಿಮ್ಮ ಮೊದಲನೇ ಇಂಟರ್ವ್ಯೂ ಅಂತ. ನನ್ನ ಜೀವನದಲ್ಲಿ ನಾನು ಕ್ಯಾಮ್ರಾ ಮುಂದೆ ಇದೆ ಮೊದಲನೇ ಸಲ ಗೊತ್ತಿದ್ದು. ಥ್ಯಾಂಕ್ ಯು. ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಇನ್ನೂ ಕೆಂಪು ಆಯಿತು, ಬಟ್ ಬೇಡ ಅಂತ ನನಗೆ ಮತ್ತೊಮ್ಮೆ ಕೂತ್ಕೊಂಡು ಮಾತಾಡೋಣ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪೀಪಲ್ ಟಿವಿ.